ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ. ಇನ್ನು ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಮತ್ತೆ ಕೆಂಡ ಕಾಡ್ತಾ ಇದ್ದಾರೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಬೆನ್ನಲ್ಲೇ BSY ತಿರುಗೇಟನ್ನು ಕೊಟ್ಟಿದ್ದಾರೆ. ಅಪ್ಪ ಮಕ್ಕಳಿಂದ ಬಿಜೆಪಿ ಮುಕ್ತಗೊಳಿಸೋದೇ ನನ್ನ ಪ್ರಣಾಳಿಕೆ ಅನ್ನುವಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಈಶ್ವರಪ್ಪನವರು ಪದೇ ಸಿಟ್ಟಾಗ್ತಾ ಇದ್ದಾರೆ. ಈ ವಿಚಾರವಾಗಿ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಕೆಂಡ ಕಾಡ್ತಾ ಇದ್ದಾರೆ. ಹಿಂದುತ್ವ ಉಳಿವು ಪಕ್ಷದ ಶುದ್ಧೀಕರಣ ನನ್ನ ನಿಲುವಾಗಿದೆ ಅನ್ನುವಂಥ ಮಾತನ್ನು ಈಗ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಹಿಂದುತ್ವ ಉಳಿವು ಪಕ್ಷದ ಶುದ್ಧೀಕರಣ ನನ್ನ ನಿಲುವಾಗಿದೆ ಅನ್ನುವಂಥ ಮಾತನ್ನು ಈಶ್ವರಪ್ಪ ಹೇಳ್ತಿದ್ದಾರೆ. ಈಗ ನನ್ನ ಪ್ರಣಾಳಿಕೆ ಏನಿದ್ರು ಕೂಡ ಅಪ್ಪ ಮಕ್ಕಳಿಂದ ಬಿಜೆಪಿಯನ್ನು ಮುಕ್ತಗೊಳಿಸೋದೇ ನನ್ನ ಪ್ರಣಾಳಿಕೆ ಇರುವಂಥ ಮಾತನ್ನು ಈಶ್ವರಪ್ಪನವರು ಈಗ ಟ್ವೀಟ್ ಕೂಡ ಮಾಡಿದ್ದಾರೆ. ಹಿಂದುತ್ವದ ಉಳಿವು ಪಕ್ಷದ ಶುದ್ಧೀಕರಣ ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿಯನ್ನು ಮುಕ್ತಗೊಳಿಸೋದೇ ನನ್ನ ಚುನಾವಣಾ ಪ್ರಣಾಳಿಕೆ ಎನ್ನುವಂಥ ಮಾತನ್ನು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಸಂದರ್ಭದಲ್ಲೇ ಟ್ವೀಟ್ ಮಾಡೋ ಮೂಲಕ ಅವರು ಈ ಮಾತನ್ನು ಹೇಳ್ತಾರೆ. ಒಟ್ಟಲ್ಲಿ ಇವರಿಬ್ಬರ ನಡುವೆ ಅಂದರೆ ಯಡಿಯೂರಪ್ಪ ಪರಿವಾರ ಹಾಗೂ ಈಶ್ವರಪ್ಪ ಕುಟುಂಬದ ನಡುವೆ ಈಗ ರಾಜಕೀಯದ ಸಮರ ತಾರಕಕ್ಕೇರ್ತಾ ಇದೆ. ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು. ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಬಿಜೆಪಿಯ ಶುದ್ಧೀಕರಣ ಆಗಬೇಕು ಅಂದರೆ ಅಪ್ಪ ಮಕ್ಕಳಿಂದ ಪಕ್ಷ ರಕ್ಷಣೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಪದೇ ಹೇಳ್ತಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಂಥ ಭಾಷೆ ನಾನು ಬಳಸೋದಕ್ಕೆ ಬಯಸಲ್ಲ, ಅವರ ಮಾತುಗಳಿಗೆ ನಾನು ಅಷ್ಟಾಗಿ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಹೇಳ್ತಾರೆ. ಈಗ ಯಡಿಯೂರಪ್ಪನವರ ಪುತ್ರ ಸಂಸದ ರಾಘವೇಂದ್ರ ಮಾತನಾಡಿದ್ದಾರೆ. ಈಶ್ವರಪ್ಪನವರಿಗೆ ನಮ್ಮ ಕುಟುಂಬ ಯಾವುದೇ ಅನ್ಯಾಯ ಮಾಡಿಲ್ಲ. ಈಶ್ವರಪ್ಪ ಆರೋಪದ ಬಗ್ಗೆ ರಾಘವೇಂದ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವರು ನಮ್ಮ ಕುಟುಂಬದ ಕಡೆ ಬೆರಳು ತೋರಿಸ್ತಾ ಇದ್ದಾರೆ. ಈಶ್ವರಪ್ಪ ನಮ್ಮ ಕುಟುಂಬದ ಬಗ್ಗೆ ಮಾತನಾಡ್ತಿರ್ಬೋದು, ಆದ್ರೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬಂದೂಕಿನ ಗುರಿ ಇಟ್ಟಿರುವುದು ಹೈಕಮಾಂಡ್ ಕಡೆಗೆ ಅನ್ನುವಂಥ ಮಾತನ್ನ ಅವರು ನೇರವಾಗಿ ಹೇಳ್ತಿದ್ದಾರೆ. ಇದನ್ನು ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಅಂತ ಈಗ ನೇರವಾಗಿ ಹೇಳ್ತಿದ್ದಾರೆ. ಇನ್ನು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಜೀರ್ಣಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ಕಾಂತೇಶ್ಗೆ ಟಿಕೆಟ್ ಸಿಗದೆ ಹತಾಶರಾಗಿ ಮಾತನಾಡ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಟುಂಬದಿಂದ ಯಾವುದೇ ಅನ್ಯಾಯ ಅವ್ರಿಗೆ ಮಾಡುವಂತ ಒಂದು ಪ್ರಮೇಯನೇ ಬರಲ್ಲ ಮತ್ತು ಅವಶ್ಯಕತೆನೂ ಇಲ್ಲ. ನಾವು ಅವರು ಅಣ್ತಮ್ಮತೆ ಎಲ್ಲ ಒಟ್ಟಾಗಿ ಹೋದಂಥ ಒಂದು ಕುಟುಂಬಗಳು. ಆದರೆ ಇವತ್ತು ಪಕ್ಷದ ತೀರ್ಮಾನವನ್ನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಮೇಲೆ ಬೆರಳು ತೋರಿಸುವಂಥ ಒಂದು ಪ್ರಯತ್ನ ಮಾಡಿ ಅದನ್ನು ಅವರ ಒಂದು ಚುನಾವಣೆಯ ಒಂದು ಸ್ಟ್ರಾಟಜಿ ಒಳಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ನನಗೆಲ್ಲೋ ಒಂದು ಕಡೆಗೆ ಅವರಿತ್ತು ಪಾಪ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತಾಡ್ತಾ ಇರಬಹುದು, ಆದರೆ ಬಂದೂಕನ್ನು ಅವ್ರು ಇಟ್ಟಿರೋದು ಹೈಕಮಾಂಡಿಗೆ. ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಮಾತಾಡ್ತಾ ಇವತ್ತು ಈಶ್ವರಪ್ಪನವರ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಅದು ನಮ್ಮ ಹೈಕಮಾಂಡಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ನೇರವಾಗಿ ಪಾಪ ಅವ್ರು ಹೇಳಕ್ ಆಗ್ತಾ ಇಲ್ಲ. ಅದು ಯಾವತ್ತು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಿದ್ರು ಪಾಪ ಅವತ್ತಿನ ದಿನ ಅವ್ರು ಜೀರ್ಣಿಸ್ಕೊಳಕ್ ಆಗಿಲ್ಲ ಅವ್ರಿಗೆ. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಇನ್ನೊಂದು ಹೆಜ್ಜೆ ಮುಂದೋಗಿ ಯಾವತ್ತು ನಮ್ಮ ಸಹೋದರ ಸಮಾನ ಅಂತ ಕಾಂತೇಶ್ ಅವರಿಗೆ ಅವಕಾಶ ಸಿಗ್ಲಿಲ್ಲ, ಇನ್ನು ಡೆಸ್ಪರೇಟ್ ಆಗಿ ಈ ರೀತಿ ಅಂತ ಒಂದು ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬ. ಇನ್ನು ಮುಖ್ಯಮಂತ್ರಿ ತವರು ಜಿಲ್ಲೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಣಕಾಳೆಯನ್ನು ಉತ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾಡದಲ್ಲೇ ಮೋದಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅಖಾಡದಲ್ಲಿ ಮೋದಿ ಈಗ ಭರ್ಜರಿ ಮತಬೇಟೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 3 ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಾಗಿಸಿ ಮೋದಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಹೆಚ್ಚು ಇಂಪ್ಯಾಕ್ಟ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮೈಸೂರಿನಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ಫ್ಯಾಕ್ಟ್ ಮೋದಿ ಮತಯಾಚನೆಯಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಮೋದಿ ಕಾರ್ಯಕ್ರಮಕ್ಕೋಗಿ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಎಲ್ಲ ತಯಾರಿಗಳು ಈಗಾಗಲೇ ಸಿದ್ಧವಾಗಿದೆ. ಅಲ್ಲೂ ಕೂಡ ನೋಡ್ಬೋದು ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇದಾದ ಬಳಿಕ ಮೈಸೂರಿನಲ್ಲಿ ಪ್ರೋಗ್ರಾಮ್ ಆದ ಬಳಿಕ, ರ್ಯಾಲಿ ಆದ ಬಳಿಕ, ಸಮಾವೇಶ ಆದ ಬಳಿಕ ಅವರು ನೇರವಾಗಿ ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಕೂಡ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿಯ ಪ್ರಯೋಗ ಶಾಲೆ ಅಂತಲೇ ಈಗ ಮಂಗಳೂರನ್ನು ಕರೀತಾರೆ. ಹಾಗಾಗಿ ಮಂಗಳೂರಿನಲ್ಲೂ ಕೂಡ ಬೃಹತ್ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ.